ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವಾಗ ನಾವು ನಂದಿ ಹಿಲ್ಸ್ ಹೋಗ್ತಿದ್ದೇವೆ, ನಾನು ಮತ್ತು ನನ್ನ ಅಕ್ಕ. ವೀಕೆಂಡ್ ರಶ್ ಇರುತ್ತೆ ಅಂತ ವೀಕ್ ಡೇಸೇ ಹೋಗ್ತಿದ್ದೇವೆ. ನೋಡುವ ಏನೆಲ್ಲ ಆಗ್ತದೆ ಅಂತ, ರಶ್ ಇರ್ತದಾ ಇಲ್ವಾ ಅಂತ. ಟ್ರಾಫಿಕ್ ಸ್ವಲ್ಪ ಕಡಿಮೆ ಉಂಟು. ಲೆಟ್ಸ್ ಸಿ ಏನಾಗ್ತದೆ ಅಂತ. ಇವಾಗ ಲಗ್ಗೆರೆ ಕಳೀತು, ಲಗ್ಗೆರೆ ಪ್ಲೇಸ್, ಲಗ್ಗೆರೆ ಬ್ರಿಡ್ಜ್ ಕಳೀತು. ಲೆಟ್ಸ್ ಗೋ. ಲಾಸ್ಟ್ ಟೈಮ್ ನಂದಿ ಹಿಲ್ಸ್ ಹೋಗುವಾಗ ಒಳ್ಳೆ ಮಳೆ, ಇಲ್ಲಿ ಜೋರು ಮಳೆ. ಗೈಸ್, ಗಂಟೆ 7:30 ಅಂತ ಹೇಳ್ಬೋದಾ? ವೆದರ್ ನೋಡಿ, ನಮ್ಮ ಬೆಂಗಳೂರು ವೆದರ್. L&T ಟೆಕ್ ಪಾರ್ಕ್ ನೋಡಿ. ಇವನು ಗಾಡಿಯ ಆಚೆಲೇನೂ ಅಲ್ಲ, ಈಚೆಲೇನೂ ಅಲ್ಲ. ಇಲ್ಲೇ ಅಲ್ಲ ಮಾಲ್ ಇರೋದು, ಅದೊಂದು ಇದ್ದಾಗ ಏಷ್ಯನ್ ಮಾಲ್. ಮಾಲ್ ಆಫ್ ಫಿನಿಕ್ಸ್, ಮಾಲ್ ಆಫ್ ಏಷ್ಯಾ, ಸಾರಿ, ಮಾಲ್ ಆಫ್ ಏಷ್ಯಾ ನೋಡಿ. ನಾನು ಸೆಕೆ ಆಗ್ತದೆ ಅಂತೇಳಿ ಗ್ಲೌಸ್ ತೆಗೆದಿಟ್ಟೆ ಒಳಗೆ. ಓ, ಇಲ್ಲಿ ನೋಡಿ ವ್ಯೂ ನೋಡಿ, ರೈಟ್ ಸೈಡಲ್ಲಿ ವ್ಯೂ ನೋಡಿ. ವಿಮಾನ ನಿಲ್ದಾಣ, ಏರ್ಪೋರ್ಟ್. ಎಲ್ಲಿದ್ದೆ? ಚಳಿ ಆಗ್ತದೆ ಅಂತೇಳಿ ಗ್ಲೌಸ್ ತೆಗೆದು, ಸೆಕೆ ಆಗ್ತದೆ ಅಂತೇಳಿ ಗ್ಲೌಸ್ ತೆಗೆದಿಟ್ಟೆ. ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಯಿತು, ಚಳಿ ಆಗ್ತುಂಟು, ಗಾಳಿ ಎಲ್ಲ ಒಳಗೆ ಹೋಗ್ತುಂಟು. ದಿಲ್ಲಿ ಅಟಕ್ ಗಯಾ ಹೇ, ಮನ್ ಅಟಕ್ ಗಯಾ ಹೇ. ಸವಿ ಸವಿ ನೆನಪು. ಎಂಥ ಮಳೆ ಗೊತ್ತುಂಟಲ್ಲಿ ಅವತ್ತು, ಫುಲ್ ಒದ್ದಾಗಿದ್ದೆ ಇಲ್ಲಿ ನಲ್ಲಿಗರೆಗೆ. ಜಾಲಿ ಇತ್ತು ಮಾತ್ರ ವೆದರ್, ನೆನಪಾಗ್ತದೆ. ಇನ್ನೊಂದು ಸ್ವಲ್ಪ ಅಂತ ಮುಂದೆ ಒದ್ದೆ ಹಾಕ್ಕೊಂಡೇ ಹೊತ್ತು. ಗೈಸ್, ಏರ್ಪೋರ್ಟ್ ರೋಡಲ್ಲಿ ಶ್ರೀಕೃಷ್ಣ ಗ್ರ್ಯಾಂಡಲ್ಲಿ ತಿಂಡಿ ತಿಂದ್ವಿ. ಅಕ್ಕ ಇಡ್ಲಿ ವಡೆ, ನಾನು ಪ್ಲೇನ್ ದೋಸೆ ಪ್ಲಸ್ ವಡಾ ಮತ್ತೊಂದು ಬೂಸ್ಟ್ ಕುಡಿದೆ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಬೂಸ್ಟ್ ಕುಡಿದೆ. ಆಮೇಲೆ ಇವಾಗ ಹೋಗ್ತಾ ಇದ್ದೇವೆ. ಅಲ್ಲಿ ನೋಡು, ಅಲ್ಲಿ ನೋಡಿ ಏರೋಪ್ಲೇನ್. ಮ್ಯಾಪ್ ಹಾಕುವ. ಎಲೆಕ್ಟ್ರಿಕ್ ಗಾಡಿ ಎಷ್ಟು ಸ್ಪೀಡ್ ಹೋಗ್ತದೆ ನೋಡಿ.
100ರಲ್ಲಿ ಹೋಗ್ತಿದ್ದೇನೆ, ಆದರೂ ಕಾಂಪಿಟೇಷನ್ ಕೊಡ್ತುಂಟದು. ಓಲಾ ಹಾಗೆ ಬೆಂಕಿ ಬರ್ಬೋದು ಅಂತೆ. ದುಮ್ ದುಮ್ ಥಕ್. ಅಕ್ಕ ಮೆಲ್ಲ ಮಾಡು ಅಂತ ಹೇಳಿದೆ, ಅದಕ್ಕೆ ನಾನು ಸ್ಲೋ ಮಾಡಿದ್ದಿಲ್ಲ. ಆದರೆ 100-120 ಹೋಗ್ಬೋದಿತ್ತು. ಓಲಾ ನೋಡಿ 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 ಹಿಲ್ಸು ನೋಡಿ. ನಂದಿ ಹಿಲ್ಸ್ ಇದೆ ಫ್ರಂಟಲ್ಲಿ ಕಾಣ್ತಿದೆಲ್ಲ, ಇದೇ ಇರಬೇಕು ಮೋಸ್ಟ್ಲಿ ಅದೇ. ಬೆಳಿಗ್ಗೆ ಬೇಗ ನಾವು ಅಲ್ಲಿ ರೀಚ್ ಆಗೋ ಕ್ಲೌಡ್ಸ್ ಎಲ್ಲ ಹೋಗಿರ್ತದೆ, ಬೇಗ ಬರಬೇಕಿತ್ತು ಗ್ಯಾಪ್. ಗೈಸ್ ಈಗ ನಂದಿ ಹಿಲ್ಸ್ ತಲುಪಲಿಕ್ಕಾಯಿತು. ಬಟ್ ಒಂದು ನಾನು ಇಷ್ಟು ವ್ಲಾಗ್ ಮಾಡಿ ಆಗ್ತೇನಲ್ಲ, ಕೆಲವೊಬ್ರು ನೋಡಿ ಹೋಗ್ತಾರೆ, ನನಗೊಂದು ಗಮನಕ್ಕೆ ಬಂದಿದೆ, ನೋಡಿ ಹೋಗ್ತಾರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೇ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಗೈಸ್, ಅದನ್ನು ಪ್ರೆಸ್ ಮಾಡಿ. ಫ್ಯಾಮಿಲಿಯವರೇ ಸಬ್ಸ್ಕ್ರೈಬ್ ಮಾಡಿದರೆ ಒಂದು 200 ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಂತ ಕಾಣಿಸುತ್ತೆ. ನೋಡಿ, ಟ್ರೈ ಮಾಡಿ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿದರೆ ಏನಾಗಲ್ಲ, ಹಣ ಕಟ್ಟಬೇಕು ಅಂತಿಲ್ಲ, ಫ್ರೀ ಟು ಸಬ್ಸ್ಕ್ರೈಬ್. ಓಕೆ, ಹಾಗೆ ಪಕ್ಕದಲ್ಲಿ ಲೈಕ್ ಆಮೇಲೆ ಗಂಟೆ ಎಲ್ಲ ಉಂಟು, ಅದನ್ನೆಲ್ಲ ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋ ಎಲ್ಲ ಹಾಕಿದ್ರೆ ಗೊತ್ತಾಗ್ತದೆ. ಗಂಟೆ ಹೊಡಿರಿ. ಅಲ್ಲಿ ಒಂದು ರಿಯಲ್ ಎಸ್ಟೇಟ್ ಅಂತದ್ದು ಇದೆ ನೋಡಿ. ಇದೇನು ಗಿಡ ಅಂಥದ್ದೊಂದು ಗಿಡ ಗೊತ್ತಿಲ್ಲ ನನಗೆ, ಮಾಹಿತಿ ಇಲ್ಲ ಅದರದ್ದು. ನಂದಿ ಹಿಲ್ಸು ಎತ್ತುತ್ತಾ ಇದ್ದೇವೆ. ಕರ್ವ್ ನಂಬರ್ 1 ನೋಡಿ. ಬೆಳಿಗ್ಗೆ ಬಂದರೆ ರಶ್ಶು, ವೀಕೆಂಡಲ್ಲಿ ಬಂದರೆ ರಶ್ ಇರ್ತದೆ. ಇಲ್ಲೆಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಇದು ಯಾಕೆ ಹೀಗೆ ಸೈಡಲ್ಲಿ? ಲೆಫ್ಟಲ್ಲೆಲ್ಲ ಓಪನ್ ಇತ್ತು ಲಾಸ್ಟ್ ಟೈಮ್, ಇವಾಗ ಕ್ಲೋಸ್ ಮಾಡಿದ್ದಾರೆ. ಎತ್ತಿದ್ವಿ ರೀಚಾ. ಗೈಸ್ ನಂದಿ ಹಿಲ್ಸ್ ಎತ್ತಿದ್ವಿ, ಟಿಕೆಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಟಿಕೆಟ್ ಕೌಂಟ್ರು, ಹೆಲ್ಮೆಟ್ ಕೌಂಟ್ರು, ಟಿಕೆಟ್ ಕೌಂಟ್ರು ಇನ್ನೊಂದು, ಇದು ಹೆಲ್ಪ್ ಅಲ್ಲ ಅಮ್ಮ ಇಂಥ ಐಸ್ ಕ್ರೀಮ್ ಪಾರ್ಲರ್ ಅಂತೆ ನೋಡಿ. ಇವತ್ತು ವೆಹಿಕಲ್ ಎಲ್ಲ ಸ್ವಲ್ಪ ಕಡಿಮೆ. Buy the ticket, sir. Right counter is there. Ticket counter. Buy the ticket, sir. Vehicle parking.
ನೋಡಿ ಗೈಸ್, ಇವತ್ತು ಇಷ್ಟು ಜನ ಇದ್ದಾರೆ. ಇಷ್ಟು ಗಾಡಿ ಉಂಟು, ಜನ ಅಲ್ಲ. ಗಂಟೆ ಈಗ ಗಂಟೆ ಎಷ್ಟಾಯ್ತು? 9:30 ಆಯ್ತು. 9:30ಗೆ ವೆದರ್ ಮಾಡಿ ಟಿಕೆಟ್ ನೋಡಿ. ಟಿಕೆಟ್ ಮಾಡಿ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ಎಂಟ್ರಿ ಅಂತ ಹೀಗಿದೆ. ಇಲ್ಲಿ ಇವರೆಲ್ಲ ಇರ್ತಾರೆ ಸೆಕ್ಯೂರಿಟಿಯಲ್ಲಿ, ಅಲ್ಲಿ ಒಬ್ಬರು ಚೆಕ್ ಮಾಡ್ತಾರೆ. ಸನ್ರೈಸ್ ವ್ಯೂ ಪಾಯಿಂಟ್ ಇಲ್ಲಿ ಹೋಗಿ ಅಂತ ಓಪನ್ ಆಗ್ಲಾಗಿ. ಟಿಪ್ಪು ಸುಲ್ತಾನ್ ಲಾಡ್ಜ್. ನಿಮಗೆ ಎಂತ ಚಳಿ ಆಗ್ತುಂಟ? ಸ್ವೆಟರ್ ಇಲ್ಲದೆ ಬರಬೇಡಿ ಆಯ್ತಾ. ಶೀತ ಸ್ಟಾರ್ಟ್ ಆಗಿ ಆಯಿತು. ಸಡನ್ ಐಸ್ ಕ್ಯೂಬ್ ಅಂತ ತೆಗೆದು ಮೂಗೊಳಗೆ ಹಾಕಿದಾಗ ಆಗ್ತದೆ. ಹಾಗೆ ಇಲ್ಲಿ ಕುಡಿಯೋ ನೀರೆಲ್ಲ ಉಂಟು ನೋಡಿ. ಕುಡಿಯೋ ನೀರು. ಎಂಟ್ರೆನ್ಸ್ ಅಲ್ಲಿ ವಾಶ್ರೂಮ್ ಬೇಕಿದ್ದವರಿಗೆ ವಾಶ್ರೂಮ್ ಕೂಡ ಇದೆ ಆಯ್ತಾ. ಹೌದು ಹೌದು. ಬಾಯ್ಸಿದ್ದು ಸಹ ಕ್ಲೀನ್ ಇದೆ. ಹೌದು. ಇದು ಟಿಪ್ಪು ಲಾಡ್ಜ್ ಅಂತೆ. ನೋಡ್ಬೋದು. ಬೇಡ, ಅಲ್ಲಿ ಎಂತಿಲ್ಲ. ಅಲ್ಲಿ ಚಂದ ಉಂಟು. ನೆನಪಿದೆ ನಾನು ಅವತ್ತು ಕಾಲೇಜಲ್ಲಿ ನಾವು ಇಲ್ಲೆಲ್ಲ ಹೋಗ್ಲೇ ಇಲ್ಲ ಅವತ್ತು. ಬನ್ನಿ ತೋರಿಸುವ. ನಾವು ಸೀದಾ ಮೇಲೆ ನನಗಾಗ ಒಂದು ಹೇಳಿಕೆ ಮರ್ತೋಗಿದೆ. ಒಂದು ನಿಮಿಷ ಅದನ್ನೊಂದು ಹೇಳಿಕೆ ಮಾಡ್ತೀನಿ. ಹೇಳಿ. ಅಕ್ಕ ತಮ್ಮ ವ್ಲಾಗಿಗೆ ಸ್ವಾಗತ. ಗೈಸ್, ವೆಲ್ಕಮ್ ಟು ನಂದಿ ಹಿಲ್ಸ್ ಆ್ಯಂಡ್ ಅಕ್ಕ ತಮ್ಮ ವ್ಲಾಗಿಗೆ ಸ್ವಾಗತ. ಅದೆರಡು ಒಂದೇ. ಯಾವ ಕ್ಯಾಮರಾ ಮಡಗಿದ್ದೆ ಸರಿ ಉಂಟು ಈಚೆ ನಮ್ಮ ಮಡಗಿದ್ದ. ವೆಲ್ಕಮ್ ಟು ನಂದಿ ಹಿಲ್ಸ್ ಆ್ಯಂಡ್ ಅಕ್ಕ ತಮ್ಮ ವ್ಲಾಗ್ಸ್. ಓಕೆ. ಅದೇ ಅದೇ. ಇಲ್ಲಿ ಕುಡಿಯೋ ನೀರುಂಟು. ನಾನು ಯಾಕೆ ಆಗಿಂದ ಕುಡಿಯೋ ನೀರುಂಟು ಹೇಳ್ತಾ ಇದ್ದೇನೆ. ಅವಾಗಲ್ಲಿ ಟಿಪ್ಪು ಸುಲ್ತಾನ ನೀರು ಕೊಡ್ಲಿಕ್ಕೆ ಬಿಡ್ಲಿಲ್ಲಾಗಿರ್ಬೋದು. ಈಗ ಟಿಪ್ಪು ಸುಲ್ತಾನ ನೀರು ಭರ್ಜರಿ ವ್ಲಾಗ್ ಆಗ್ತಿತ್ತು ಈಗ ನಮ್ದು. ಹೌದು, ಅದು ಹ್ಯಾಂಡ್ ಬ್ರೇಕ್ ಹಾಕಿದ್ದು. ಹ್ಯಾಂಡ್ ಬ್ರೇಕ್ ಹಾಕಿದ್ದು ಜಾರಿ ಬೀಳ್ತಿದ್ದೆ ನಾನು.